ನಾವ್ರಿ ಇವತ್ತು ಒಂದೇ ವಿಡಿಯೋದಾಗ 3 ಥರ ಚಪಾತಿ ಮಾಡೋದು ಹೇಗೆ ಅಂತ ತೋರ್ಸಾತ್ತೀನಿ ರೀ. ಒಂದಲ್ಲ ಎರಡಲ್ಲ 3 ಪದರಿನ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ 1 ಪದರನೂ ಮಾಡೀನಿ, 2 ಪದರನೂ ಮಾಡೀನಿ. ಅದಕ್ಕಿಂತ ಮೊದಲು ಪ್ರತಿಭಾ ಗೋಕಾವಿ ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದರೆ ಮಿಸ್ ಮಾಡದೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಯಾವುದೇ ರೀತಿಯ ಹಿಟ್ಟು ನಾದೋದು ತೋರ್ಸಾತಿಲ್ರಿ. ನಾನು ಇವತ್ತು ನಾದಿಟ್ಟಿರುವಂಥ ಹಿಟ್ಟನ್ನು ಚಪಾತಿ ಮಾಡೋದು ಹೇಗೆ ಅಂತ ತೋರ್ಸಾತೀನಿ ರೀ. ಮೊದಲಿಗೆ 2 ಪದರ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ನಾನಿಲ್ಲಿ 2 ಉಳ್ಳಿ ತೊಗೊಂಡಿನಿ. ನಾರ್ಮಲಾಗಿ ಯಾವ ರೀತಿ ಚಪಾತಿ ಮಾಡ್ತೀವಲ್ಲ ಆ ಥರ 2 ಉಳ್ಳಿ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಚಪಾತಿ ಪದರಿನ ಚಪಾತಿ ಆಗೋದ್ರಿಂದ ದಿಪ್ಪಾಗ ಇರ್ಬೇಕ್ರಿ, ಇಲ್ಲಾಂದ್ರೆ ಪದರ್ ಬಿಟ್ಕೊಳ್ಳೋದಿಲ್ಲ. ನಾನು ಚಪಾತಿ ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಗ್ಯಾಸ್ ಆನ್ ಮಾಡಿಕೊಂಡು ತವಾ ಕಾಯಕ್ಕೆ ಇಟ್ಟಿದ್ನಿ ರೀ. ನೋಡ್ರಿ ಇವಾಗ ತವಾ ಕಾದೈತಿ. ಆ ಚಪಾತಿನ ನಾನು ಇಲ್ಲೇ ತವಾ ಮೇಲೆ ಹಾಕಿದ್ದೀನಿ. ಇವಾಗ ಚಪಾತಿ ನಿಧಾನವಾಗಿ ಬೇಯತೈತಿ ಮತ್ತು ಸ್ವಲ್ಪ ಉಬ್ಬಾಕತೈತಿ. ನಡ್ರಾಕ ನೋಡ್ತಿರ್ಬೋದು ನೀವು ಇಲ್ಲಿ. ಈ ಚಪಾತಿನ ನಾನು ಮತ್ತೊಂದು ಸೈಡು ಬೇಯಿಸ್ಕೊತೀನಿ ರೀ. ಅವಾಗ ಗಪ್ಪನ ತಿರುವಿ ಹಾಕಿಬಿಡ್ತೀನಿ. ಚಪಾತಿ ನೋಡ್ರಿ ಒಂದು ಮೈ ಬೆಂದೈತಿ. ಈಗ ಮತ್ತೊಂದು ಕಡೆ ಬೇಯತೈತಿ. ನೋಡ್ರಿ ಬೆಂದಿರೋದು ನಿಮ್ಗೆ ಕಾಣಿಸತೈತೆ ಅಲ್ಲೇ. ನಾನಿವಾಗ ಮತ್ತೊಂದು ಸರಿ ಈ ಕಡೆ ತಿರುವಿ ಹಾಕ್ತಾ ಇದ್ದೀನಿ. ಇವಾಗ ನೋಡ್ರಿ ಪೂರ್ತಿಯಾಗಿ ಚೆನ್ನಾಗಿ ಬೆಂದೈತಿ ಚಪಾತಿ. ಈ ಪದರ ಬಿಚ್ಚಿ ಸಹ ತೋರಿಸ್ತೀನಿ ನೋಡ್ರಿ ನಾನಿಲ್ಲೇ. ಇವಾಗ ನೋಡ್ರಿ ಪದರ ಬಿಚ್ಚಾತೀನಿ. ಇದು ನೋಡ್ರಿ 2 ಪದರಿನ ಚಪಾತಿ. ಇವಾಗ 2 ಪದರಿನ ಚಪಾತಿ ರೆಡಿ ಆಯಿತು ನೋಡ್ರಿ. ನೆಕ್ಸ್ಟ್ ನಾವು 3 ಪದರಿನ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ. ಈ ಚಪಾತಿ ಭಾಳ ಸಾಫ್ಟ್ ಆ್ಯಂಡ್ ಮೃದುವಾಗಿರ್ತವಂತಂದು ಹೇಳಬಹುದು. ನೋಡ್ರಿ ನಾನು ಇವಾಗ 3 ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 3 ಉಳ್ಳಿನ ತೊಗೊತಾ ಇದ್ದೀನಿ. 3 ಉಳ್ಳಿ ತೊಗೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು. ಬೇಕಿದ್ದರೆ ನೀವು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು. ನಾನಿಲ್ಲಿ ಹಿಟ್ಟನ್ನು ಹಚ್ಕೊಂಡು ಗೋಧಿ ಹಿಟ್ಟನ್ನೇ ಹಚ್ಕೊಂಡು ಲಟ್ಟಿಸ್ತಾ ಇದ್ದೀನಿ. 3 ಉಳ್ಳಿಗೂ ಎಣ್ಣೆನ ಮೊದಲು ಹಚ್ಕೋಬೇಕು. ಈ ರೀತಿ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟಿಗೂ 3 ಉಳ್ಳಿಗೂ ಹಿಟ್ಟನ್ನು ಹಾಕ್ಕೋಬೇಕು. ನೋಡ್ರಿ ಇಲ್ಲೇ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಭಾಳ ಹಾಕ್ಕೊಳಕ್ಕೆ ಹೋಗಬಾರ್ದು. ಈ ರೀತಿ 2 ಕಡೆ ಹತ್ತಕ್ಕೋಬೇಕು. ಅಂದರೆ ಎಣ್ಣೆ ಆ 3 ಪದರನ ಹಿಡ್ಕೊತೈತಿ. ಇಲ್ಲಾಂದರೆ ಹತ್ತಕ್ಲಿಲ್ಲ ಅಂದರೆ ಲಟ್ಸುವಾಗ ಬಿಟ್ಕೊಂಡ್ಬಿಡ್ತೈತಿ. ಅದಕ್ಕೋಸ್ಕರ ಆ ರೀತಿ ಹತ್ತಕ್ಕೋಬೇಕು. ಈ ಚಪಾತಿನ ಹಂಗೆ ಮ್ಯಾಲೆ ಲಟ್ಟಣಿಗೆಯಿಂದ ಆಡಿಸ್ಬೇಕು. ಜಾಸ್ತಿ ಫೋರ್ಸೇಬಲ್ ಆಗಿ ಲಟ್ಸ್ಲಿಕ್ಕೆ ಹೋಗಬಾರ್ದು. ಲಟ್ಟಿಸಿದ್ವಿ ಅಂದ್ರೆ 3 ಪದರ ಬಿಟ್ಕೊಳ್ಳೋದಂಗಿಲ್ಲ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಲಟ್ಟಿಸ್ಕೋಬೇಕು. ನೋಡ್ರಿ ಇಲ್ಲೇ ಹಂಚು ಕಾದೈತಿ. ಇವಾಗ ಹಂಚಿನ ಮೇಲೆ ಚಪಾತಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉರಿ ಜಾಸ್ತಿನೇ ಬೇಕು, ಯಾಕಂದರೆ 3 ಪದರ ಇರ್ತೈತಿ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ ಉಬ್ಬಿ ಬರ್ತಾ ಇದೆ. ಮೊದಲಿಗೆ ತವಾನ ಬಿಡಿಸ್ಕೊತಾ ಇದ್ದೀನಿ. ಆಮೇಲೆ ಹೊಳ್ಳಿಸಿ ಮತ್ತೊಂದು ಸೈಡು ಹೊಳ್ಳಿಸಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಇವಾಗಲೇ ತೋರಿಸ್ತೀನಿ. 3 ಪದರನೂ ಬಿಚ್ಚಿ ಮೊದಲಿಗೆ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಪದರ ಬಿಚ್ಚಬೇಕು. ಇಲ್ಲಾಂದರೆ ಮೊದಲೇ ಪದರ ಬಿಚ್ಚಿದ್ರೆ ಚಪಾತಿ ಪದರ ಬಿಚ್ಚೋದು ಇಲ್ಲ, ಚೆನ್ನಾಗಿ ಬೆಂದಿರೋಂಗೂ ಇಲ್ಲ. ಇವಾಗ 2 ಕಡೆ ಚಪಾತಿನೂ ಬೆಂದಿದೆ. ನೋಡ್ರಿ ಎಷ್ಟು ನೀಟಾಗಿ ಬೆಂದಿದೆ ಅಂಥೇಳಿ. ಇವಾಗ ಪದರ ಬಿಚ್ಚೋದು ನೋಡ್ರಿ ಅಲ್ಲೇ ನಾನು ಪದರ ಬಿಚ್ಚಾತೀನಿ. ನೋಡ್ರಿ ಎಷ್ಟು ನೀಟಾಗಿ ಪದರ ಬಿಚ್ಚಿತು ಅಂಥೇಳಿ. ಇವಾಗ ಒಂದು ಪದರ ತೊಗೊಂಡಿದ್ದೀನಿ. ಮತ್ತೊಂದು ಸೈಡ್ ಹಾಕ್ಕೊಂಡು ಚಪಾತಿನ ತಿರುವಿ ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಬಿಟ್ಕೊಂಡು ಈ ಕಡೆ ಇನ್ನೊಂದು ಪದರ ಇರುತ್ತಲ್ಲ ಆ ಕಡೆ ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿನ. ಬರ್ರಿ ಇವಾಗ ಈ 2 ಕಡೆ ಬೇಯಿಸ್ಕೊಂಡಾದ್ಮೇಲೆ ಚಪಾತಿನ ಇನ್ನೊಂದು ಪದರ ಬಿಚ್ಕೊಳ್ಳೋನು. ಚಪಾತಿ ಪದರ ಬಿಚ್ಚುವಾಗ ಭಾಳ ಹುಷಾರಿಂದ ಚಪಾತಿ ಪದರ ಬಿಚ್ಕೋರಿ. ಯಾಕಂದರೆ ಬಿಸಿ ಅದ್ರ ಉಗಾತ್ ಆಗಿಬಿಡುತ್ತೆ ಕೈಗೆ. ಅದಕ್ಕೋಸ್ಕರ ನೋಡ್ರಿ ಒಂದು ಪದರ ತೆಗೆದು ಹೊರಗಿಟ್ಕೊಂಡು ಇನ್ನೊಂದು ಪದರ ಬಿಚ್ಚಾತೀನಿ ನಾನು. ನೋಡ್ರಿ ಇವಾಗ ಪದರ ಬಿಚ್ಕೊತಾ ಇದೆ. ಸುತ್ತೂಲಿ ಬಿಚ್ತಾ ಇದೆ, ಮಧ್ಯ ಭಾಗದಲ್ಲಿ ಬಿಚ್ತಾ ಇಲ್ಲ. ನೀವು ನೀಟಾಗಿ ಲಟ್ಟಿಸಿದ್ರೆ ಚೆನ್ನಾಗಿ ಬಿಚ್ಕೊಳ್ಳುತ್ತೆ. ನೋಡ್ರಿ ಇವಾಗ 3 ಪದರಿನ ಚಪಾತಿ ರೆಡಿ ಆಯಿತು. ನೆಕ್ಸ್ಟ್ ಒಂದು ಪದರಿನ ಚಪಾತಿ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ದೊಡ್ಡದೊಂದು ಉಳ್ಳಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು ಅಳತೆಗೆ ಬರೋಲಿ ಮಟ್ಟ ಲಟ್ಟಿಸ್ಕೊತಾ ಇದ್ದೀನಿ. ತೀರ ಸಣ್ಣದು ಅಲ್ಲ, ತೀರ ದೊಡ್ಡದು ಅಲ್ಲ. ಆ ರೀತಿ ಲಟ್ಟಿಸ್ಕೊಂಡಾದ ನಂತರ ಅದಕ್ಕೆ ಎಣ್ಣೆ ಹಚ್ಕೊತೀನಿ. ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಾದ್ಮೇಲೆ ಅದನ್ನ ಫೋಲ್ಡ್ ಮಾಡಬೇಕು. ಯಾವ ರೀತಿ ಅಂದರೆ ನೋಡ್ರಿ ಅಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನೋಡ್ರಿ ಇವಾಗ ನೀಟಾಗಿ ಲಟ್ಟಿಸ್ಕೊಂಡ್ಬಿಡ್ಬೇಕು. ತೆಳ್ಳಗೆ ಬೇಕಿದ್ದರೆ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ಚಪಾತಿ ಬಿರುಸಾಗ್ತವೆ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ಅಂದರೆ ಚಪಾತಿ ಚೆನ್ನಾಗಿ ಇವು ಪದರ ಚಪಾತಿ ಆಗುತ್ತೆ, ಆದರೆ ಪದರ ಬಿಚ್ಚೋದಿಲ್ಲ.
ಸ್ವಲ್ಪ ಉಬ್ಬುತ್ತೆ, ಪರವಾಗಿಲ್ಲ. ಇದನ್ನು ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಈ ಚಪಾತಿ ಮಾಡಿರ್ತಾರೆ. ಈ ಚಪಾತಿನೂ ಸಹ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಚಪಾತಿ ಬೇಯಿಸ್ಕೋಬೇಕು. ಇದನ್ನು ಪದೇ ಪದೇ ತಿರುವಿ ಹಾಕ್ಕೊತಾನೆ ಬೇಯಿಸ್ಕೋಬೇಕು. ಒಂದು ಕಡೆ ಚಪಾತಿ ಬೆಂದಾದ ನಂತರ ಈ ರೀತಿ ಕಾಣ್ತಾ ಇದೆ ನೋಡಿ. ಈಗ ಮತ್ತೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡ್ರಿ, ಇವಾಗ ಫೈನಲ್ ಆಗಿ ಬೆಂದಾದ ನಂತರ ಚಪಾತಿ ಈ ರೀತಿ ಕಾಣಿಸ್ತಾ ಇದೆ. ನಾನು ಅದನ್ನೇ ಇನ್ನೊಂದು ಸ್ವಲ್ಪ ಫೋಲ್ಡ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ನೀಟಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ. ನೋಡ್ರಿ, ಇವಾಗ ನಾನು ಬೇಯಿಸಿದಂತಹ ಚಪಾತಿನೆಲ್ಲ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು 3 ಪದರಿನ ಚಪಾತಿ. ಮಿಡ್ಲ್ ಸ್ವಲ್ಪ ಹರಿದಿದೆ. ನೋಡ್ರಿ, 3 ಪದರನೂ ಬಿಚ್ಚುತ್ತೆ. ಆದರೆ ಲಟ್ಟಿಸುವಾಗ ಸ್ವಲ್ಪ ಭಾರ ಹಾಕದೇನೆ ಲಟ್ಟಿಸಿದ್ರೆ ನೀಟಾಗಿ ಬಿಚ್ಚುತ್ತಿತ್ತೋ ಏನೋ. ನೋಡ್ರಿ, ಇದು 2 ಪದರಿನ ಚಪಾತಿ. ನೋಡ್ರಿ, ಇದು 1 ಪದರಿನ ಚಪಾತಿ. ಇದು ಚೆನ್ನಾಗಿ ಬೆಂದಿದೆ. ಇದು ಪದರ ಬಿಚ್ಚೋದಿಲ್ಲ, ಆದರೆ ಈ ರೀತಿ ಉಬ್ಬಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನಷ್ಟು ರುಚಿಕರವಾದ ಅಡುಗೆಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಲ್ವಾ?